In this video, I will explain what is a language translator, different types of language translator, that is the assembler, compiler and interpreter, and the difference between the compiler and interpreter, and I have explained loader and linkers. ಈ ವಿಡಿಯೋದಲ್ಲಿ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಅಂದರೆ ಏನು, ಆಮೇಲೆ ಡಿಫ್ರೆಂಟ್ ಟೈಪ್ಸ್ ಆಫ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ಸ್ ಯಾವ್ಯಾವು, ಅಸೆಂಬ್ಲರ್, ಕಂಪೈಲರ್ ಮತ್ತು ಇಂಟರ್ಪ್ರಿಟರ್, ಮತ್ತು ಡಿಫ್ರೆನ್ಸ್ ಬಿಟ್ವೀನ್ ಕಂಪೈಲರ್ ಆ್ಯಂಡ್ ಇಂಟರ್ಪ್ರಿಟರ್, ಆಮೇಲೆ ಲೋಡರ್ ಮತ್ತು ಲಿಂಕರ್, ಇದು ಎಲ್ಲದಕ್ಕೂ ಎಕ್ಸ್ಪ್ಲನೇಷನ್ ಈ ವಿಡಿಯೋದಲ್ಲಿ ಇದೆ. ಈ ವಿಡಿಯೋನ ಲೈಕ್ ಮಾಡಿರಿ, ಆಮೇಲೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಲೈಕ್ ದ ವಿಡಿಯೋ ಆ್ಯಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್. Gain the knowledge and rule the world. Language translator. A translator is a program that converts programs written in one programming language to another language, and the input which we provide to a translator is called as a source program, and the output which we get from a translator is called as an object program. Language ಟ್ರಾನ್ಸ್ಲೇಟರ್ ಅಂದರೆ ಪ್ರೋಗ್ರಾಮ್. ಈ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂದರೆ, ಇದು ಒಂದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿರೋ ಪ್ರೋಗ್ರಾಮ್ನ ಇನ್ನೊಂದು ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಈ ಟ್ರಾನ್ಸ್ಲೇಟರ್ಗೆ ಇನ್ಪುಟ್ ಪ್ರೋಗ್ರಾಮ್ ಏನು ಕೊಡ್ತೀವಲ್ಲ ಅದನ್ನು ಸೋರ್ಸ್ ಪ್ರೋಗ್ರಾಮ್ ಅಂತ ಕರಿತೀವಿ. ಟ್ರಾನ್ಸ್ಲೇಷನ್ ಆದಮೇಲೆ ಪ್ರೋಗ್ರಾಮ್ ಕನ್ವರ್ಟ್ ಆಗುತ್ತಲ್ಲ ಅದನ್ನು ನಾವು ಔಟ್ಪುಟ್ ಅಂದರೆ ಔಟ್ಪುಟ್ ಪ್ರೋಗ್ರಾಮ್ ಏನು ಬರುತ್ತಲ್ಲ ಅದನ್ನು ಆಬ್ಜೆಕ್ಟ್ ಪ್ರೋಗ್ರಾಮ್ ಅಂತ ಕರೀತಾರೆ. Types of translator are assembler, compiler and interpreter. First one, assembler. A computer will not understand any program written in a language other than the machine language. For that purpose, whatever the program is written, that program should be translated into a machine language, and such a translation is performed with the help of a software, and such a software is called as a translator. So the program which translates a program written in assembly language program into a machine language program is called as an assembler. So assembler is a translator which transfers assembly language program into a machine language program, and diagrammatically here it has been represented, that is the assembler will be converting an assembly language program into a machine language program. Assembler. Computer ಯಾವುದೇ ಲ್ಯಾಂಗ್ವೇಜಲ್ಲಿ ಪ್ರೋಗ್ರಾಮ್ನ ಬರೆದಿರ್ತೀವಲ್ಲ ಅದನ್ನು ಅರ್ಥ ಮಾಡ್ಕೊಳೋದಕ್ಕೆ ಆಗೋದಿಲ್ಲ. ಯಾವುದು ಮೆಷಿನ್ ಲ್ಯಾಂಗ್ವೇಜಲ್ಲಿದ್ದರೆ ಮಾತ್ರ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ, ಅದು ಬಿಟ್ಟು ಬೇರೆ ಲ್ಯಾಂಗ್ವೇಜಲ್ಲಿದ್ದರೆ ಅದು ಕಂಪ್ಯೂಟರ್ಗೆ ಅರ್ಥ ಆಗೋದಿಲ್ಲ. ಅದಕ್ಕೋಸ್ಕರ ಬೇರೆ ಲ್ಯಾಂಗ್ವೇಜಲ್ಲಿರುವಂಥ ಪ್ರೋಗ್ರಾಮ್ಸ್ನ ಟ್ರಾನ್ಸ್ಲೇಟ್ ಮಾಡಬೇಕು ಮೆಷಿನ್ ಲ್ಯಾಂಗ್ವೇಜಿಗೆ, ಆವಾಗೇ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ. ಅಂಥ ಟ್ರಾನ್ಸ್ಲೇಷನ್ಸ್ನ ಮಾಡೋದು ಯಾವುದು? ಟ್ರಾನ್ಸ್ಲೇಟರ್ ಅಂದರೆ ಸಾಫ್ಟ್ವೇರ್. ಆ ಸಾಫ್ಟ್ವೇರ್ ಏನು ಮಾಡುತ್ತೆ? ಟ್ರಾನ್ಸ್ಲೇಷನ್ ಮಾಡುತ್ತೆ. ಒಂದು ಪ್ರೋಗ್ರಾಮ್ ಅಸೆಂಬ್ಲಿ ಲ್ಯಾಂಗ್ವೇಜಿಂದ ಮೆಷಿನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡುತ್ತಲ್ಲ ಅದನ್ನು ಅಸೆಂಬ್ಲರ್ ಅಂತ ಕರಿತೀವಿ. ಅ ಪ್ರೋಗ್ರಾಮ್ ಆರ್ ಎ ಸಾಫ್ಟ್ವೇರ್ ವಿಚ್ ಟ್ರಾನ್ಸ್ಲೇಟ್ಸ್ ಎ ಅಸೆಂಬ್ಲಿ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಇಂಟು ಆನ್ ಮೆಷಿನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ ಈಸ್ ಕಾಲ್ಡ್ ಆಸ್ ಅನ್ ಅಸೆಂಬ್ಲರ್. ಈ ಪ್ರೋಗ್ರಾಮ್ ಅಸೆಂಬ್ಲರ್ ಏನು ಮಾಡುತ್ತೆ ಅಂದರೆ ಅಸೆಂಬ್ಲಿ ಲ್ಯಾಂಗ್ವೇಜಲ್ಲಿ ಇರುವಂಥ ಪ್ರೋಗ್ರಾಮ್ನ ಮೆಷಿನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡುತ್ತೆ. ಇಫ್ ಅನ್ ಅಸೆಂಬ್ಲರ್ ವಿಚ್ ರನ್ಸ್ ಆನ್ ಎ ಕಂಪ್ಯೂಟರ್ ಆ್ಯಂಡ್ ಪ್ರೊಡ್ಯೂಸಸ್ ದ ಮೆಷಿನ್ ಕೋಡ್ ಫಾರ್ ದ ಸೇಮ್ ಕಂಪ್ಯೂಟರ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಸೆಲ್ಫ್ ಅಸೆಂಬ್ಲರ್ ಆರ್ ಅನ್ ರೆಸಿಡೆಂಟ್ ಅಸೆಂಬ್ಲರ್. ಅಸೆಂಬ್ಲರ್ ನಾವು ಕಂಪ್ಯೂಟರಲ್ಲಿ ರನ್ ಮಾಡ್ತೀವಲ್ಲ ಅದು ರನ್ ಮಾಡಿ ಅದೇ ಮೆಷಿನ್ನಲ್ಲಿ ಅದೇ ಸಿಸ್ಟಮಲ್ಲಿ ಮೆಷಿನ್ ಕೋಡ್ನ ಜನರೇಟ್ ಮಾಡಿದರೆ ಅಂದರೆ ಅದೇ ಕಂಪ್ಯೂಟರಲ್ಲಿ ಜನರೇಟ್ ಮಾಡಿದರೆ ಅದನ್ನು ನಾವು ಸೆಲ್ಫ್ ಅಸೆಂಬ್ಲರ್ ಅಂತ ಕರಿತೀವಿ ಅಥವಾ ರೆಸಿಡೆಂಟ್ ಅಸೆಂಬ್ಲರ್ ಅಂತ ಕರಿತೀವಿ. ಅಸೆಂಬ್ಲರ್ ಯಾವ ಸಿಸ್ಟಮಲ್ಲಿ ರನ್ ಮಾಡ್ತೀವಿ ಅದೇ ಸಿಸ್ಟಮಲ್ಲಿ ಮೆಷಿನ್ ಕೋಡು ಬರುತ್ತಲ್ಲ ಅಂಥವುದನ್ನು ಸೆಲ್ಫ್ ಅಸೆಂಬ್ಲರ್ ಅಥವಾ ರೆಸಿಡೆಂಟ್ ಅಸೆಂಬ್ಲರ್ ಅಂತ ಕರಿತೀವಿ. ಇಫ್ ಎ ಅಸೆಂಬ್ಲರ್ ದಟ್ ರನ್ಸ್ ಆನ್ ಎ ಕಂಪ್ಯೂಟರ್ ಆ್ಯಂಡ್ ಪ್ರೊಡ್ಯೂಸಸ್ ದ ಮೆಷಿನ್ ಕೋಡ್ ಫಾರ್ ದ ಅದರ್ ಕಂಪ್ಯೂಟರ್ಸ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಕ್ರಾಸ್ ಅಸೆಂಬ್ಲರ್. ಅಸೆಂಬ್ಲರ್ ರನ್ ಮಾಡೋದು ಒಂದು ಕಂಪ್ಯೂಟರಲ್ಲಿ, ಮತ್ತು ಅದೇನು ಔಟ್ಪುಟ್ ಬರುತ್ತಲ್ಲ ಮೆಷಿನ್ ಕೋಡ್ ಅದನ್ನು ಬೇರೆ ಕಂಪ್ಯೂಟರಲ್ಲಿ ಯೂಸ್ ಮಾಡಿದರೆ ಅವಾಗೆ ಅದನ್ನು ಕ್ರಾಸ್ ಅಸೆಂಬ್ಲರ್ ಅಂತ ಕರಿತೀವಿ. ಇಫ್ ಅಸೆಂಬ್ಲರ್ ದ್ಯಾಟ್ ರನ್ಸ್ ಆನ್ ಎ ಕಂಪ್ಯೂಟರ್ ಆ್ಯಂಡ್ ಪ್ರೊಡ್ಯೂಸಸ್ ದ ಮೆಷಿನ್ ಕೋಡ್ ಫಾರ್ ದ ಅದರ್ ಕಂಪ್ಯೂಟರ್, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ಅನ್ ಕ್ರಾಸ್ ಅಸೆಂಬ್ಲರ್. ಅಂದರೆ ಅಸೆಂಬ್ಲರ್ ಒಂದು ಸಿಸ್ಟಮಲ್ಲಿ ರನ್ ಆಗುತ್ತೆ, ಅದೇನು ಔಟ್ಪುಟ್ ಬರುತ್ತಲ್ಲ ಆ ಔಟ್ಪುಟ್ನ ಬೇರೆ ಸಿಸ್ಟಮಿಗೋಸ್ಕರ ಪ್ರೊಡ್ಯೂಸ್ ಮಾಡುತ್ತಲ್ಲ
ಅಂಥದನ್ನ ಕ್ರಾಸ್ ಅಸೆಂಬ್ಲರ್ ಅಂತ ಕರಿತೀವಿ. ಸೇಮ್ ಸಿಸ್ಟಮ್ಗೆ ಔಟ್ಪುಟ್ ಪ್ರೊಡ್ಯೂಸ್ ಮಾಡಿದ್ರೆ ಅದು ಸೆಲ್ಫ್ ಅಸೆಂಬ್ಲರ್ ಅಥವಾ ರೆಸಿಡೆಂಟ್ ಅಸೆಂಬ್ಲರ್. Assembler are further divided into two types, one pass assembler and two pass assembler. One pass assembler is an assembler which assigns the memory address to the variables and translates the source code into machine code in the first pass simultaneously. One pass assembler ಮತ್ತು two pass assembler ಅನ್ನೋದು two types of assemblers. ಫಸ್ಟಿಗೆ ಒನ್ ಪಾಸ್ ಅಸೆಂಬ್ಲರ್. ಒನ್ ಪಾಸ್ ಅಸೆಂಬ್ಲರ್ ಅಂದರೆ ಇದು ಮೆಮೊರಿ ಅಡ್ರೆಸ್ಸು ವೇರಿಯಬಲ್ಸ್ಗೆ ಅಸೈನ್ ಮಾಡುತ್ತೆ, ಅದರ ಜೊತೆಗೆ ಸೋರ್ಸ್ ಕೋಡನ್ನ ಮೆಷಿನ್ ಕೋಡಿಗೆ ಟ್ರಾನ್ಸ್ಫರ್ ಮಾಡುತ್ತೆ. ಯಾವುದು ಸೈಮಲ್ಟೇನಿಯಸ್ಲಿ ಅಂದರೆ ಮೆಮೊರಿ ಅಡ್ರೆಸ್ ವೇರಿಯಬಲ್ಸ್ಗೆ ಅಸೈನ್ ಮಾಡುತ್ತೆ, ಅದರ ಜೊತೆಗೆ ಸೋರ್ಸ್ ಕೋಡಿಂದ ಮೆಷಿನ್ ಕೋಡಿಗೆ ಕನ್ವರ್ಟ್ ಮಾಡುತ್ತೆ. ಇದು ಯಾವುದು ಫಸ್ಟ್ ಪಾಸ್ ಅಸೆಂಬ್ಲರ್. Second one ಬಂದು two pass assembler. So two pass assembler is an assembler which reads the source code twice. In the first pass it reads all the variables and assigns the memory address. In the second pass it reads the source code and translates the code into an object code. Two pass assembler ಏನಾಗುತ್ತೆ ಅಂದರೆ ಇಲ್ಲಿ ಸೋರ್ಸ್ ಕೋಡ್ನ ಎರಡು ಸತಿ ರೀಡ್ ಮಾಡುತ್ತೆ ಅಸೆಂಬ್ಲರ್. ಫಸ್ಟ್ ಪಾಸಲ್ಲಿ ಏನು ಮಾಡುತ್ತೆ ಅಂದರೆ ಯಾವುದೆಲ್ಲ ಓದಿರುತ್ತಲ್ಲ ಅಂದರೆ ರೀಡ್ ಮಾಡಿರುತ್ತಲ್ಲ ಆ ಎಲ್ಲ ವೇರಿಯಬಲ್ಸಿಗೂ ಮೆಮೊರಿ ಲೊಕೇಶನ್ನ ಮೆಮೊರಿ ಅಡ್ರೆಸ್ನ ಅಸೈನ್ ಮಾಡುತ್ತೆ. ಸೆಕೆಂಡ್ ಪಾಸಲ್ಲಿ ಆ ಸೋರ್ಸ್ ಕೋಡ್ನ ಆಬ್ಜೆಕ್ಟ್ ಕೋಡ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಆದರೆ ಒನ್ ಪಾಸ್ ಅಸೆಂಬ್ಲರ್ ಏನಾಗುತ್ತೆ, ಅಲ್ಲಿ ಅಸೈನು ಮೆಮೊರಿ ಅಡ್ರೆಸ್ ವೇರಿಯಬಲ್ಸು ಮೆಮೊರಿ ಅಡ್ರೆಸ್ನ ಅಸೈನ್ ಆಗುತ್ತೆ, ಅದ್ರ ಜೊತೆಗೆ ಟ್ರಾನ್ಸ್ಲೇಟ್ ಆಗುತ್ತೆ ಒಂದೇ ಟೈಮಲ್ಲಿ. ಅಂದರೆ ಒಂದೇ ಪಾಸಲ್ಲಿ ಎರಡೂ ಕೆಲಸ ಆಗುತ್ತೆ. ಆದರೆ ಇಲ್ಲಿ ಒಂದು ಪಾಸಲ್ಲಿ ಜಸ್ಟ್ ಮೆಮೊರಿ ಅಡ್ರೆಸ್ ಅಸೈನ್ ಆಗುತ್ತೆ, ಸೆಕೆಂಡ್ ಪಾಸಲ್ಲಿ ಟ್ರಾನ್ಸ್ಲೇಟ್ ಆಗುತ್ತೆ. ಇನ್ ಕೇಸ್ ಆಫ್ ಆನ್ ಒನ್ ಪಾಸ್ ಅಸೆಂಬ್ಲರ್ it will be assigning memory address as well as it will be translating the source code into an machine code in the pass simultaneously. Whereas in case of a two pass assembler, it reads the source code twice. One for the purpose of reading the variables and assigning the memory location, and second one for the purpose of converting a source code to an object code. Second type of language translator is a compiler. Compiler is a program which translates a high-level language program into a machine language program. A compiler is more intelligent than an assembler. It checks all kinds of errors, limits and ranges, etc. But its program runtime is more and occupies a larger part of memory. It has low speed because the compiler goes through the entire program and then translates the entire program into a machine code. Compiler ಇದು ಸೆಕೆಂಡ್ ಟೈಪ್ ಆಫ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್. ಕಂಪೈಲರ್ ಏನು ಮಾಡುತ್ತೆ, ಕಂಪೈಲರ್ ಕೂಡ ಒಂದು ಪ್ರೋಗ್ರಾಮು. ಇದು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿರುವಂಥ ಪ್ರೋಗ್ರಾಮ್ನ ಮೆಷಿನ್ ಲ್ಯಾಂಗ್ವೇಜ್ ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡುತ್ತೆ ಅಥವಾ ಟ್ರಾನ್ಸ್ಲೇಟ್ ಮಾಡುತ್ತೆ. ಕಂಪೈಲರ್ ಅಸೆಂಬ್ಲರ್ಗಿಂತ ಬಹಳ ಇಂಟೆಲಿಜೆಂಟು, ಯಾಕಂದರೆ ಇದು ಡಿಫ್ರೆಂಟ್ ಕೈಂಡ್ಸ್ ಆಫ್ ಲಿಮಿಟ್ಸು, ರೇಂಜಸ್ಸು ಮತ್ತು ಎರರ್ಸ್ ಇವನ್ನೆಲ್ಲವನ್ನೂ ಚೆಕ್ ಮಾಡುತ್ತೆ, ಇನ್ನೂ ಬಹಳಷ್ಟು ಚೆಕ್ ಮಾಡುತ್ತೆ. ಆದರೆ ಪ್ರೋಗ್ರಾಮ್ ರನ್ ಟೈಮು ಜಾಸ್ತಿ ಮತ್ತು ಜಾಸ್ತಿ ಮೆಮೊರಿ ಸ್ಪೇಸು ಬೇಕು. ಆಮೇಲೆ ಇದು ಸ್ಪೀಡು ಕಡಿಮೆ, ಕಂಪೈಲರ್ ಸ್ಪೀಡು ಕಡಿಮೆ. ಯಾಕಂದರೆ ಕಂಪೈಲರು ಫುಲ್ಲು ಅಂದರೆ ಪೂರ್ತಿ ಪ್ರೋಗ್ರಾಮ್ನ ಫಸ್ಟ್ ಓದುತ್ತೆ, ಅಂದರೆ ಫಸ್ಟಿಂದ ಲಾಸ್ಟ್ವರೆಗೆ ಪೂರ್ತಿ ನೋಡುತ್ತೆ, ಅದಾದಮೇಲೆ ಅದನ್ನು ಟ್ರಾನ್ಸ್ಲೇಟ್ ಮಾಡುತ್ತೆ. ದ ಕಂಪೈಲರ್ ಗೋಸ್ ಟು ದ ಎಂಟೈರ್ ಪ್ರೋಗ್ರಾಮ್ ಆ್ಯಂಡ್ ದೆನ್ ಟ್ರಾನ್ಸ್ಲೇಟ್ ದ ಎಂಟೈರ್ ಪ್ರೋಗ್ರಾಮ್ ಇಂಟು ಆ್ಯನ್ ಮೆಷಿನ್ ಕೋಡ್. ಅಂದರೆ ಪೂರ್ತಿ ಪ್ರೋಗ್ರಾಮ್ ಒನ್ ಟೈಮ್ ಅನಲೈಸ್ ಮಾಡಿ ಅದಾದಮೇಲೆ ಆ ಪ್ರೋಗ್ರಾಮ್ನ ಟ್ರಾನ್ಸ್ಲೇಟ್ ಮಾಡುತ್ತೆ ಯಾವುದು ಮೆಷಿನ್ ಕೋಡ್ಗೆ. ಇಲ್ಲಿ ನಿಮಗೆ ಡಯಾಗ್ರಾಮೆಟಿಕಲ್ ರಿಪ್ರೆಸೆಂಟೇಷನ್ ಇದೆ. ಕಂಪೈಲರ್ ಏನು ಮಾಡುತ್ತೆ, ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿರೋ ಪ್ರೋಗ್ರಾಮ್ನ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮಿಗೆ ಕನ್ವರ್ಟ್ ಮಾಡುತ್ತೆ. ಇನ್ಪುಟ್ ಏನು ಕೊಡ್ತೀವಲ್ಲ ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮು ಅದು ಸೋರ್ಸ್ ಪ್ರೋಗ್ರಾಮು, ಔಟ್ಪುಟ್ ಏನು ಬರುತ್ತಲ್ಲ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮು ಅದು ಆಬ್ಜೆಕ್ಟ್ ಪ್ರೋಗ್ರಾಮ್. ವಾಟ್ ಎವರ್ ದ ಇನ್ಪುಟ್ ವಿ ಪ್ರೊವೈಡ್ ದಟ್ ಈಸ್ ಆನ್ object that is a source program, and the output which we get that is an object program. That is the high level language program is an source program and machine level language program is an object program. If a compiler runs on a computer and produces the machine code for the same computer, then it is known as a self-compiler or a resident compiler.
ಕಂಪೈಲರ್ ಒಂದು ಸಿಸ್ಟಮ್ ಮೇಲೆ ಏನು ರನ್ ಆಗುತ್ತಲ್ಲ ಅದೇ ಸಿಸ್ಟಮಿಗೋಸ್ಕರ ಮೆಷಿನ್ ಕೋಡ್ನ ಜನರೇಟ್ ಮಾಡಿದ್ರೆ ಅದನ್ನು ಸೆಲ್ಫ್ ಕಂಪೈಲರ್ ಅಥವಾ ರೆಸಿಡೆಂಟ್ ಕಂಪೈಲರ್ ಅಂತ ಕರಿತೇವೆ. If a compiler runs on a computer and produces the machine code for the other computer, then it is known as a cross compiler. ಸೊ ಕಂಪೈಲರ್ ಒಂದು ಸಿಸ್ಟಮಲ್ಲಿ ರನ್ ಆಗುತ್ತೆ, ಆಮೇಲೆ ಅದೇನು ಔಟ್ಪುಟ್ ಬರುತ್ತಲ್ಲ ಅಂದರೆ ಮೆಷಿನ್ ಕೋಡ್ ಏನು ಜನ್ರೇಟ್ ಆಗುತ್ತಲ್ಲ ಅಥವಾ ಪ್ರೊಡ್ಯೂಸ್ ಮಾಡುತ್ತಲ್ಲ ಅದು ಬೇರೆ ಸಿಸ್ಟಮಿಗೋಸ್ಕರ ಜನ್ರೇಟ್ ಮಾಡಿದರೆ ಅಂತಹ ಕಂಪೈಲರ್ನ ಕ್ರಾಸ್ ಕಂಪೈಲರ್ ಅಂತ ಕರೀತಾರೆ. ಥರ್ಡ್ ಕೈಂಡ್ ಆಫ್ ಅನ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್ ಈಸ್ ಅನ್ ಇಂಟರ್ಪ್ರಿಟರ್. Interpreter is a program that translates the statements of a high-level language program into a machine code or a machine-level language. It translates only one statement of a program at a time. It reads only one statement of a program, translate it and execute it. Then it reads the next statement of a program, again translate it and execute it. In this way, it proceeds further till all the statements are translated and executed. In case of a translator, it will be reading only one statement, translates it and executes. After that, it reads the next statement, translates, executes. Then the next statement translates and executes. Then the next statement it reads, translates and executes. It will be doing this process until all the statements are read, translated and executed. ಇಂಟರ್ಪ್ರಿಟರ್ ಇದು ಥರ್ಡ್ ಕೈಂಡ್ ಆಫ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟರ್. ಇಂಟರ್ಪ್ರಿಟರ್ ಕೂಡ ಪ್ರೋಗ್ರಾಮು. ಈ ಪ್ರೋಗ್ರಾಮ್ ಏನು ಮಾಡುತ್ತೆ ಅಂದರೆ ಇದು ಹೈ ಲೆವೆಲ್ ಲ್ಯಾಂಗ್ವೇಜಲ್ಲಿರೋ ಪ್ರೋಗ್ರಾಮ್ನ ಮೆಷಿನ್ ಲೆವೆಲ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ದಟ್ ಮೀನ್ಸ್ ದ ಪ್ರೋಗ್ರಾಮ್ ಹೈ ಲೆವೆಲ್ ಲ್ಯಾಂಗ್ವೇಜ್ ಒಳಗೆ ಏನಿರುತ್ತಲ್ಲ ಅದನ್ನು ಮೆಷಿನ್ ಕೋಡ್ಗೆ ಕನ್ವರ್ಟ್ ಮಾಡುತ್ತೆ. ಇದು ಒನ್ ಸ್ಟೇಟ್ಮೆಂಟ್ ಮಾತ್ರ ಕನ್ವರ್ಟ್ ಮಾಡುತ್ತೆ ಒನ್ ಟೈಮಲ್ಲಿ. ಅಂದರೆ ಪ್ರೋಗ್ರಾಮ್ ಒಳಗೆ ಬಹಳಷ್ಟು ಸ್ಟೇಟ್ಮೆಂಟ್ಸ್ ಇರುತ್ತೆ, ಆದರೆ ಇದು ಏನು ಮಾಡುತ್ತೆ ಓನ್ಲಿ ಒನ್ ಸ್ಟೇಟ್ಮೆಂಟ್ ಮಾತ್ರ ಟ್ರಾನ್ಸ್ಲೇಟ್ ಮಾಡುತ್ತೆ ಒನ್ ಟೈಮಲ್ಲಿ. ಯಾವ ರೀತಿ ಮಾಡುತ್ತೆ? ಫಸ್ಟ್ ಇದು ಒನ್ ಸ್ಟೇಟ್ಮೆಂಟ್ನ ಓದುತ್ತೆ, ಅದಾದಮೇಲೆ ಅದನ್ನು ಟ್ರಾನ್ಸ್ಲೇಟ್ ಮಾಡುತ್ತೆ, ಅದಾದಮೇಲೆ ಅದನ್ನು ಎಕ್ಸಿಕ್ಯೂಟ್ ಮಾಡುತ್ತೆ. ನೆಕ್ಸ್ಟ್ ಮತ್ತೆ ಇನ್ನೊಂದು ಸ್ಟೇಟ್ಮೆಂಟ್ನ ಓದುತ್ತೆ, ಅದನ್ನು ಟ್ರಾನ್ಸ್ಲೇಟ್ ಮಾಡುತ್ತೆ, ಮತ್ತೆ ಎಕ್ಸಿಕ್ಯೂಟ್ ಮಾಡುತ್ತೆ. ಮತ್ತು ನೆಕ್ಸ್ಟ್ ಇನ್ನೊಂದು ಸ್ಟೇಟ್ಮೆಂಟ್ನ ರೀಡ್ ಮಾಡುತ್ತೆ, ಆ ಸ್ಟೇಟ್ಮೆಂಟ್ನ ಟ್ರಾನ್ಸ್ಲೇಟ್ ಮಾಡುತ್ತೆ, ಆ ಸ್ಟೇಟ್ಮೆಂಟ್ನ ಎಕ್ಸಿಕ್ಯೂಟ್ ಮಾಡುತ್ತೆ. ಈ ರೀತಿ ಪೂರ್ತಿ ಪ್ರೋಗ್ರಾಮ್ ಮುಗಿಯೋವರೆಗೂ ಒಂದೊಂದೇ ಸ್ಟೇಟ್ಮೆಂಟ್ನ ರೀಡ್ ಮಾಡಿ, ಟ್ರಾನ್ಸ್ಲೇಟ್ ಮಾಡಿ, ಎಕ್ಸಿಕ್ಯೂಟ್ ಮಾಡುತ್ತೆ. ಆದರೆ ಕಂಪೈಲರ್ ಏನು ಮಾಡುತ್ತೆ, ಒಂದೇ ಟೈಮ್ ಪೂರ್ತಿ ಪ್ರೋಗ್ರಾಮನ್ನು ರೀಡ್ ಮಾಡಿ ಅದಾದಮೇಲೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ. ಕಂಪೈಲರ್ ವಾಟ್ ಇಟ್ ವಿಲ್ ಡೂ, ಇಟ್ ವಿಲ್ read the entire program at once, translates and execute, whereas interpreter will be reading only one statement at a time, reads, translates and execute one statement after the another until all the statements are translated and executed. So ಅದಕ್ಕೆ ಕಂಪೈಲರ್ 5 to 25 times faster than interpreter. ಅದಕ್ಕೋಸ್ಕರ ಕಂಪೈಲರ್ 5 ರಿಂದ 25 ಸಾರಿ ಇಂಟರ್ಪ್ರಿಟರ್ಗಿಂತ ಫಾಸ್ಟ್. ಯಾಕಂದರೆ ಇಂಟರ್ಪ್ರಿಟರಲ್ಲಿ ಒಂದು ಟೈಮಿಗೆ ಒಂದು ಪ್ರೋಗ್ರಾಮ್ ರೀಡ್ ಆಗಿ, ಟ್ರಾನ್ಸ್ಲೇಟ್ ಆಗಿ, ಎಕ್ಸಿಕ್ಯೂಟ್ ಆಗುತ್ತೆ. ಆದರೆ ಕಂಪೈಲರಿ ಒಂದೇ ಟೈಮು ಎಲ್ಲ ಸ್ಟೇಟ್ಮೆಂಟ್ಸು ರೀಡ್ ಆಗಿ, ಟ್ರಾನ್ಸ್ಲೇಟ್ ಆಗಿ, ಆಮೇಲೆ ಎಕ್ಸಿಕ್ಯೂಟ್ ಆಗುತ್ತೆ. ಅದಕ್ಕೋಸ್ಕರ ಕಂಪೈಲರ್ 5 ರಿಂದ 25 ಪಟ್ಟು ಫಾಸ್ಟರಾಗಿ ವರ್ಕ್ ಮಾಡುತ್ತೆ ಇಂಟರ್ಪ್ರಿಟರ್ಗೆ ಕಂಪೇರ್ ಮಾಡಿದರೆ. ಆ್ಯಂಡ್ ಕಂಪೈಲರ್ ಈಸ್ 5 to 20 times faster as compared to an interpreter, because the interpreter will be reading only one statement, translating and executing, and it continues this process until all the statements have been read individually, one statement at a time, whereas the compiler will be reading all the statements which are present in a program at once and then translates and execute. For this purpose, compiler is 5 to 25 times faster than an interpreter. Machine codes are saved permanently for the future reference by the compiler, whereas on the other hand, the interpreter will not save the machine codes which have been produced. An interpreter is a small program as compared to the compiler, and it will be occupying less memory space, so it can be used in a smaller system which has a limited memory space. ಕಂಪೈಲರು ಮೆಷಿನ್ ಕೋಡ್ಸ್ ಏನು ಜನ್ರೇಟ್ ಆಗುತ್ತಲ್ಲ ಅದನ್ನು ಪರ್ಮನೆಂಟಾಗಿ ಸ್ಟೋರ್ ಮಾಡಿರುತ್ತೆ ಫ್ಯೂಚರ್ ಪರ್ಪಸ್ಗೆ ಯೂಸ್ ಮಾಡೋದಕ್ಕೋಸ್ಕರ. ಆದರೆ
ಇಂಟರ್ಪ್ರಿಟರ್ ಏನು ಮೆಷಿನ್ ಕೋಡ್ ಜನರೇಟ್ ಮಾಡುತ್ತಲ್ಲ ಅದನ್ನು ಸೇವ್ ಮಾಡೋದಿಲ್ಲ, ಇದನ್ನು ಸೇವ್ ಮಾಡಿರೋದಿಲ್ಲ. ಆಮೇಲೆ ಇಂಟರ್ಪ್ರಿಟರ್ಗೆ ಸ್ವಲ್ಪ ಸ್ಪೇಸ್ ಸಾಕು. ಆಮೇಲೆ ಇಂಟರ್ಪ್ರಿಟರ್ ಭಾಳ ಚಿಕ್ಕ ಪ್ರೋಗ್ರಾಮು ಕಂಪೈಲರ್ಗೆ ಕನ್ವರ್ಟ್ ಮಾಡಿದ್ರೆ, ಆಮೇಲೆ ಇಂಟರ್ಪ್ರಿಟರ್ಗೆ ಭಾಳ ಕಡಿಮೆ ಸ್ಪೇಸ್ ಇದ್ರೂ ನಡೆಯುತ್ತೆ. ಆದರೆ ಕಂಪೈಲರ್ಗೆ ಜಾಸ್ತಿ ಸ್ಪೇಸ್ ಬೇಕು. ಆಮೇಲೆ ಸ್ಪೇಸ್ ಏನಿರುತ್ತಲ್ಲ ಅದು ಇಂಟರ್ಪ್ರಿಟರ್ಗೆ ಕಡಿಮೆ ಇದ್ದರೆ ನಡೆಯುತ್ತೆ. ಯಾಕಂದರೆ ಅದಕ್ಕೆ ಸ್ಮಾಲರ್ ಸ್ಪೇಸ್ ಬೇಕು. ಅಂದರೆ ನಾವು ಸಣ್ಣ ಸಿಸ್ಟಮ್ನಲ್ಲಿ ಎಲ್ಲಿ ಲಿಮಿಟೆಡ್ ಮೆಮೊರಿ ಸ್ಪೇಸ್ ಇರುತ್ತಲ್ಲ ಅಲ್ಲಿ ಇಂಟರ್ಪ್ರಿಟರ್ನ ಯೂಸ್ ಮಾಡ್ಬೋದು. ಆದರೆ ಕಂಪೈಲರಿಗೆ ಸ್ಪೇಸು ಜಾಸ್ತಿ ಬೇಕು. ಆ್ಯಂಡ್ ಇಂಟರ್ಪ್ರಿಟರ್ requires less memory space and it can be used in a smaller system which has limited memory space, whereas a compiler requires more memory space. ಇಂಟರ್ಪ್ರಿಟರು ಲೆಸ್ ಮೆಮೊರಿ ಸ್ಪೇಸು ಆಕ್ಯುಪೈ ಆಗುತ್ತೆ. ಅದಕ್ಕೋಸ್ಕರ ಅದು ಸ್ಮಾಲ್ ಸಿಸ್ಟಮ್ಸಲ್ಲಿ ಎಲ್ಲಿ ಮೆಮೊರಿ ಸ್ಪೇಸ್ ಕಡಿಮೆ ಇರುತ್ತಲ್ಲ ಅಲ್ಲಿ ಇಂಟರ್ಪ್ರಿಟರ್ನ ಯೂಸ್ ಮಾಡ್ಬೋದು. ಆದರೆ ಕಂಪೈಲರ್ ಬೇಕು ಅಥವಾ ಕಂಪೈಲರ್ನ ಯೂಸ್ ಮಾಡಬೇಕಂದ್ರೆ ಮೆಮೊರಿ ಸ್ಪೇಸು ಜಾಸ್ತಿ ಇರಬೇಕು. Difference between compiler and interpreter: compiler translates the entire program, whereas the translator, in case of an interpreter, the translator will be translating one statement at a time and executes. Compiler requires more memory space, whereas interpreter requires less memory space. Debugging is difficult in case of a compiler, whereas debugging is easy in case of an interpreter. Execution time is less in case of a compiler, whereas execution time is more in case of an interpreter, because in case of an interpreter it will be reading one statement, translate it and executes, and then next it will be reading the next statement, like that. For that purpose it takes more time, because every time it will be reading a single statement, whereas in case of a compiler it will be reading the entire program and translates. So here the execution time is less. Compiler is costlier and interpreter is cheaper. Difference between compiler ಮತ್ತು ಇಂಟರ್ಪ್ರಿಟರು: ಕಂಪೈಲರು ಎಂಟೈರ್ ಪ್ರೋಗ್ರಾಮ್ನ ಟ್ರಾನ್ಸ್ಲೇಟ್ ಮಾಡುತ್ತೆ, ಆದರೆ ಇಂಟರ್ಪ್ರಿಟರು ಒಂದು ಟೈಮಲ್ಲಿ ಒಂದು ಸ್ಟೇಟ್ಮೆಂಟ್ ಮಾತ್ರ ಟ್ರಾನ್ಸ್ಲೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ. ಕಂಪೈಲರ್ಗೆ ಜಾಸ್ತಿ ಮೆಮೊರಿ ಸ್ಪೇಸ್ ಬೇಕು, ಇಂಟರ್ಪ್ರಿಟರಿಗೆ ಕಡಿಮೆ ಮೆಮೊರಿ ಸ್ಪೇಸ್ ಬೇಕು. ಕಂಪೈಲರಲ್ಲಿ ಡಿಬಗ್ಗಿಂಗು ಡಿಫಿಕಲ್ಟ್, ಇಂಟರ್ಪ್ರಿಟರಲ್ಲಿ ಡಿಬಗ್ಗಿಂಗು ಈಸಿ. ಆಮೇಲೆ ಕಂಪೈಲರ್ಗೆ ಎಕ್ಸಿಕ್ಯೂಷನ್ ಟೈಮು ಕಡಿಮೆ, ಇಂಟರ್ಪ್ರಿಟರಲ್ಲಿ ಎಕ್ಸಿಕ್ಯೂಷನ್ ಟೈಮು ಜಾಸ್ತಿ. ಇಂಟರ್ಪ್ರಿಟರಲ್ಲಿ ಯಾಕೆ ಎಕ್ಸಿಕ್ಯೂಷನ್ ಟೈಮ್ ಜಾಸ್ತಿ ಅಂದರೆ ಅದು ಒಂದು ಸ್ಟೇಟ್ಮೆಂಟ್ ಮಾತ್ರ ಟ್ರಾನ್ಸ್ಲೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡಿದ್ಮೇಲೆ ಇನ್ನೊಂದು ಸ್ಟೇಟ್ಮೆಂಟ್ನ ಟ್ರಾನ್ಸ್ಲೇಟ್ ಮಾಡುತ್ತೆ. ಆದರೆ ಕಂಪೈಲರಲ್ಲಿ ಒಂದೇ ಸತಿಗೆ ಪೂರ್ತಿ ಪ್ರೋಗ್ರಾಮ್ ಟ್ರಾನ್ಸ್ಲೇಟ್ ಮಾಡಿ ಎಕ್ಸಿಕ್ಯೂಟ್ ಮಾಡುತ್ತೆ. ಅದರ ಸಲುವಾಗಿ ಕಂಪೈಲರಲ್ಲಿ ಎಕ್ಸಿಕ್ಯೂಷನ್ ಟೈಮ್ ಕಡಿಮೆ, ಆದರೆ ಇಂಟರ್ಪ್ರಿಟರಲ್ಲಿ ಎಕ್ಸಿಕ್ಯೂಷನ್ ಟೈಮು ಜಾಸ್ತಿ. ಆಮೇಲೆ ಕಂಪೈಲರು ಕಾಸ್ಟ್ಲಿ, ಆಮೇಲೆ ಇಂಟರ್ಪ್ರಿಟರು ಚೀಪರ್. ಅಂದರೆ ಕಾಸ್ಟ್ ವೈಸ್ ಕಂಪೇರ್ ಮಾಡಿದರೆ ಕಂಪೈಲರು ಜಾಸ್ತಿ, ಆದರೆ ಇಂಟರ್ಪ್ರಿಟರು ಕಡಿಮೆ. ಲಿಂಕರ್: ಇನ್ ಹೈ ಲೆವೆಲ್ ಲ್ಯಾಂಗ್ವೇಜಸ್ ಸಮ್ ಬಿಲ್ಟ್ ಇನ್ ಹೆಡರ್ ಫೈಲ್ಸ್ ಆರ್ libraries are stored. These libraries are predefined and these contains basic functions which are essential for executing the program, and these functions are linked to the libraries by a program, and that program is called as an linker. ಹೈ ಲೆವೆಲ್ ಲ್ಯಾಂಗ್ವೇಜ್ ಪ್ರೋಗ್ರಾಮಲ್ಲಿ ಕೆಲವೊಂದು ಹೆಡರ್ ಫೈಲ್ಸು ಮತ್ತು ಲೈಬ್ರರೀಸ್ ಇರುತ್ತೆ. ಹೆಡರ್ ಫೈಲ್ಸು ಅಥವಾ ಲೈಬ್ರರೀಸ್ ಅವು ಬಿಲ್ಟ್ ಇನ್ ಇರುತ್ತೆ, ಆಮೇಲೆ ಅವು ಸ್ಟೋರ್ಡ್ ಇರುತ್ತೆ. ಈ ಲೈಬ್ರರೀಸು ಆಲ್ರೆಡಿ ಡಿಫೈನ್ ಮಾಡಿರ್ತಾರೆ. ಅಂಥ ಲೈಬ್ರರೀಸ್ ಒಳಗೆ ಏನಿರುತ್ತೆ ಅಂದರೆ ಬೇಸಿಕ್ ಫಂಕ್ಷನ್ಸೇ ಇರುತ್ತೆ. ಆ ಬೇಸಿಕ್ ಫಂಕ್ಷನ್ಸು ನಮಗೆ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಬೇಕಾಗುತ್ತೆ. ಅದರ ಸಲುವಾಗಿ ಇಂಥ ಬೇಸಿಕ್ ಫಂಕ್ಷನ್ಸ್ ನಮಗೆ ಯಾವ ಬೇಕಲ್ಲ ಈ ಲೈಬ್ರರೀಸ್ನ ಅಥವಾ ಫಂಕ್ಷನ್ಸ್ನ ಲಿಂಕ್ ಮಾಡುತ್ತೆ. ಅಂತ ಲಿಂಕ್ ಮಾಡೋ ಪ್ರೋಗ್ರಾಮ್ನ ನಾವು ಲಿಂಕರ್ ಅಂತ ಕರೀತಾರೆ. If a linker does not find a library of a function that it informs to the compiler, then the compiler generates a message that is an error message. The compiler automatically invokes the linker as the last step in compiling a program. ಲಿಂಕರು ಒಂದು ವೇಳೆ ಬೇಕಾಗಿರುವಂಥ ಲೈಬ್ರರಿ ಆಫ್ ಎ ಫಂಕ್ಷನ್ ಸಿಗಲಿಲ್ಲ ಅಂದರೆ ಅದನ್ನು ಕಂಪೈಲರ್ಗೆ ಇನ್ಫಾರ್ಮ್ ಮಾಡುತ್ತೆ. ಆಮೇಲೆ ಕಂಪೈಲರ್ ಏನು ಮಾಡುತ್ತೆ ಅಂದರೆ ಒಂದು ಮೆಸೇಜ್ ಅಂದರೆ ಎರರ್ ಮೆಸೇಜ್ನ ಜನರೇಟ್ ಮಾಡುತ್ತೆ. ಕಂಪೈಲರು ಆಟೋಮೆಟಿಕ್ ಆಗಿ ಲಿಂಕರ್ನ ಕಾಲ್ ಮಾಡುತ್ತೆ. ಅದು ಯಾವಾಗ ಅಂದರೆ ಲಾಸ್ಟ್ ಸ್ಟೆಪ್ಪು ಆಫ್ ಕಂಪೈಲಿಂಗ್ ಎ ಪ್ರೋಗ್ರಾಮ್, ಅಂದರೆ ಪ್ರೋಗ್ರಾಮ್ ಕಂಪೈಲ್ ಆಗೋಕ್ಕಿಂತ ಮುಂಚೆ ಲಾಸ್ಟ್ ಸ್ಟೆಪ್ಪಲ್ಲಿ
ಲಿಂಕರ್ ಎಕ್ಸಿಕ್ಯೂಟ್ ಆಗುತ್ತೆ. Not only a built-in libraries, even the linker will also link the user-defined functions to the user-defined libraries. Usually a longer program is divided into a smaller subprograms, and these subprograms are called as an modules. Module is nothing but a subprogram which has been obtained by dividing a longer program into subcomponents, and each of the subcomponent or a subprogram is called as a module, and these modules must be combined to execute the program. The process of combining the modules is done by the linkers. Libraries ಅಲ್ಲಿ ಲಿಂಕ್ ಮಾಡೋದಕ್ಕೋಸ್ಕರ ಲಿಂಕರ್ ಬರೀ ಬಿಲ್ಟ್-ಇನ್ ಲೈಬ್ರರೀಸ್ ಮಾತ್ರ ಲಿಂಕ್ ಮಾಡಲ್ಲ, ಈವನ್ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಏನಿರುತ್ತಲ್ಲ ಆ ಯೂಸರ್ ಡಿಫೈನ್ಡ್ ಫಂಕ್ಷನ್ಸ್ ಕೂಡ ಲಿಂಕ್ ಮಾಡುತ್ತೆ. ಯೂಶುವಲ್ ಆಗಿ ದೊಡ್ಡ ಪ್ರೋಗ್ರಾಮ್ ಇರುತ್ತಲ್ಲ ಆ ದೊಡ್ಡ ಪ್ರೋಗ್ರಾಮ್ನ ನಾವೇನು ಮಾಡ್ತೀವಿ ಅಂದರೆ ಸ್ಮಾಲರ್ ಪ್ರೋಗ್ರಾಮ್ಸ್ ಆಗಿ ಸಬ್ ಡಿವೈಡ್ ಮಾಡ್ತೀವಿ. ಈಚ್ ಸಬ್ ಡಿವೈಡೆಡ್ ಪ್ರೋಗ್ರಾಮ್ನ ನಾವು ಮಾಡ್ಯೂಲ್ ಅಂತ ಕರಿತೀವಿ. ಸೊ ಆ ಮಾಡ್ಯೂಲ್ಸು ಕಂಬೈನ್ ಮಾಡಬೇಕಾಗುತ್ತೆ. ಯಾವಾಗ ಎಕ್ಸಿಕ್ಯೂಷನ್ ಟೈಮಲ್ಲಿ ಯಾವಾಗ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕಲ್ಲ ಅವಾಗ ಈ ಎಲ್ಲ ಮಾಡ್ಯೂಲ್ಸ್ನ ಕಂಬೈನ್ ಮಾಡಿ ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಅಂಥ ಪ್ರಾಸೆಸ್ ಅಂದರೆ ಕಂಬೈನಿಂಗ್ ಆಫ್ ದೋಸ್ ಮಾಡ್ಯೂಲ್ಸ್, ಇದನ್ನು ಕೂಡ ಯಾವ್ದು ಮಾಡುತ್ತೆ ಲಿಂಕರ್. ಸೊ ಲಿಂಕರ್ ಈವನ್ ಮಾಡ್ಯೂಲ್ಸ್ ಕೂಡ ಪ್ರೋಗ್ರಾಮ್ ಎಕ್ಸಿಕ್ಯೂಷನ್ ಟೈಮಲ್ಲಿ ಬೇಕಾಗಿರುತ್ತಲ್ಲ ಎಲ್ಲ ಮಾಡ್ಯೂಲ್ಸ್ನೂ ಸಹ ಕಂಬೈನ್ ಮಾಡುತ್ತೆ. Next one is loader. A loader is a program that loads the machine code of a program into an system memory. That is, whatever the machine code is there of a program, that will be loaded into a main memory. In computing, a loader is a part of an operating system that is responsible for loading the programs. It is one of the essential stages in a process of starting a program, because if an operating system has been started, then only we'll be able to use the programs or software whatever is available in the system. Therefore, the essential files which are needed, those has to be loaded into a main memory, and that will be done by a loader, because it places the programs into memory and prepares them for the purpose of execution. Loading a program involves reading the contents of executable file into a memory. What actually the loader will do? Loader will be loading the program which is needed for the purpose of execution of the program. Means it will be reading the contents which are present in an executable file, and those contents will be loaded into a main memory so that the program can be executed. ಲೋಡರ್ ಅಂದರೆ ಇದು ಒಂದು ಪ್ರೋಗ್ರಾಮು. ಇದು ಏನು ಮಾಡುತ್ತೆ ಅಂದರೆ ಇದು ಎಕ್ಸಿಕ್ಯೂಷನ್ ಮಾಡಬೇಕಂತಿರೋ ಪ್ರೋಗ್ರಾಮ್ಸ್ದು ಮೆಷಿನ್ ಕೋಡ್ನ ಮೇನ್ ಮೆಮೊರಿಯಲ್ಲಿ ಲೋಡ್ ಮಾಡುತ್ತೆ. ಅಂದರೆ ಸಿಸ್ಟಮ್ ಮೆಮೊರಿ ಅಂದರೆ ಮೇನ್ ಮೆಮೊರಿಯಲ್ಲಿ ಲೋಡ್ ಮಾಡುತ್ತೆ. ಈವನ್ ಕಂಪ್ಯೂಟಿಂಗ್ ಟೈಮಲ್ಲಿ ಕೂಡ ಲೋಡರು ಪಾರ್ಟ್ ಆಫ್ ಆಪರೇಟಿಂಗ್ ಸಿಸ್ಟಮ್ ಇರುತ್ತೆ. ಇದ್ರ ಕೆಲಸ ಏನು ಅಂದರೆ ಲೋಡಿಂಗ್ ದ ಪ್ರೋಗ್ರಾಮ್ಸ್. ಸೊ ನಮಗೆ ಗೊತ್ತು ಆಪರೇಟಿಂಗ್ ಸಿಸ್ಟಮ್ಮು ಆಪರೇಟಿಂಗ್ ಸಿಸ್ಟಮ್ ಸ್ಟಾರ್ಟ್ ಆದಮೇಲೆ ಬೇರೆ ಎಲ್ಲ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈವನ್ ಎಸೆನ್ಷಿಯಲ್ ಫೈಲ್ಸ್ ಆಪರೇಟಿಂಗ್ ಸಿಸ್ಟಮಿಂದ ಇರುತ್ತಲ್ಲ ಅವು ಕೂಡ ಲೋಡ್ ಆಗಬೇಕು. ಅದನ್ನೆಲ್ಲ ಮಾಡೋದೇ ಲೋಡರ್. ಒನ್ ಆಫ್ ದ ಎಸೆನ್ಷಿಯಲ್ ಸ್ಟೇಜಸ್ ಇನ್ ಪ್ರಾಸೆಸ್ ಆಫ್ ಸ್ಟಾರ್ಟಿಂಗ್ ಎ ಪ್ರೋಗ್ರಾಮ್. ಆಪರೇಟಿಂಗ್ ಸಿಸ್ಟಮ್ ಭಾಳ ಇಂಪಾರ್ಟೆಂಟು. ಅದರೊಳಗೆ ಎಸೆನ್ಷಿಯಲ್ ಫೈಲ್ಸ್ ಅಥವಾ ನೀಡೆಡ್ ಫೈಲ್ಸ್ ಏನಿರುತ್ತಲ್ಲ ಅದನ್ನು ಲೋಡ್ ಮಾಡೋದು ಕೂಡ ಲೋಡರ್. ಇದೇನು ಮಾಡುತ್ತೆ ಅಂದರೆ ಪ್ರೋಗ್ರಾಮ್ಸ್ ಏನಿರುತ್ತಲ್ಲ ಆ ಪ್ರೋಗ್ರಾಮ್ಸ್ನ ಮೇನ್ ಮೆಮೊರಿಯಲ್ಲಿ ಲೋಡ್ ಮಾಡುತ್ತೆ, ಆಮೇಲೆ ಅದನ್ನು ಎಕ್ಸಿಕ್ಯೂಷನಿಗೋಸ್ಕರ ರೆಡಿ ಮಾಡುತ್ತೆ. ಲೋಡರ್ ಬರೀ ಪ್ರೋಗ್ರಾಮ್ನ ಲೋಡ್ ಮಾಡೋದಿಲ್ಲ, ಈವನ್ ಇದೇನು ಮಾಡುತ್ತೆ ಅಂದರೆ ಎಂಥ ಪ್ರೋಗ್ರಾಮ್ಸ್ನ ಲೋಡ್ ಮಾಡುತ್ತೆ ಅಂದರೆ ಎಕ್ಸಿಕ್ಯೂಟೇಬಲ್ ಫೈಲ್ ಇರುತ್ತಲ್ಲ, ಅಂದರೆ ಆಲ್ರೆಡಿ ಮೆಷಿನ್ ಕೋಡಿಗೆ ಕನ್ವರ್ಟ್ ಆಗಿರುವಂಥ ಫೈಲ್ಸನ್ನು ರೀಡ್ ಮಾಡಿ ಅದರ ಕಂಟೆಂಟ್ಸ್ನ ರೀಡ್ ಮಾಡಿ ಅದಾದಮೇಲೆ ಅದನ್ನು ಮೆಮೊರಿಯಲ್ಲಿ ಲೋಡ್ ಮಾಡುತ್ತೆ. ಅದಾದಮೇಲೆ ಅದು ಎಕ್ಸಿಕ್ಯೂಟ್ ಆಗೋದಕ್ಕೋಸ್ಕರ ಅನುಕೂಲ ಆಗುತ್ತೆ. ಅಂದರೆ ಲೋಡರ್ ಏನು ಮಾಡುತ್ತೆ, ಲೋಡರ್ ಒಂದು ಪ್ರೋಗ್ರಾಮ್, ಅದು ಎಕ್ಸಿಕ್ಯೂಟೇಬಲ್ ಫೈಲ್ ಇರುವ ಕಂಟೆಂಟ್ಸ್ನ ರೀಡ್ ಮಾಡಿ ಅದನ್ನು ಮೆಮೊರಿಯಲ್ಲಿ ಲೋಡ್ ಮಾಡುತ್ತೆ. Once loading is complete, the operating system starts the program by passing control to the loaded program code. So once loading complete ಆದಮೇಲೆ ಆಪರೇಟಿಂಗ್ ಸಿಸ್ಟಮ್ ಏನು ಮಾಡುತ್ತೆ ಅಂದರೆ ಅದರದ್ದು ಸ್ಟಾರ್ಟಿಂಗ್ ಅಡ್ರೆಸ್ ಆಫ್ ಅ ಪ್ರೋಗ್ರಾಮ್ ಇರುತ್ತಲ್ಲ ಅದನ್ನು ಕಂಟ್ರೋಲ್ಗೆ ಪಾಸ್ ಮಾಡುತ್ತೆ. ಯಾವುದು ಲೋಡೆಡ್ ಪ್ರೋಗ್ರಾಮ್ದು ಕೋಡ್ ಇಂಟು ಸ್ಟಾರ್ಟಿಂಗ್ ಅಡ್ರೆಸ್. ಆಲ್ ಆಪರೇಟಿಂಗ್ ಸಿಸ್ಟಮ್ ದಟ್ ಸಪೋರ್ಟ್ ಪ್ರೋಗ್ರಾಮ್ ಲೋಡಿಂಗ್ ಹ್ಯಾವ್ ಎ ಲೋಡರ್ಸ್. ಸೊ
ಸೊ ಯಾವೆಲ್ಲ ಆಪರೇಟಿಂಗ್ ಸಿಸ್ಟಮ್ಸು ಪ್ರೋಗ್ರಾಮ್ ಲೋಡಿಂಗ್ನ ಸಪೋರ್ಟ್ ಮಾಡುತ್ತಲ್ಲ ಆ ಎಲ್ಲ ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಲೋಡರ್ಸ್ ಇರುತ್ತೆ. ಇನ್ ಮೆನಿ ಆಪರೇಟಿಂಗ್ ಸಿಸ್ಟಮ್ ದ ಲೋಡರ್ ಈಸ್ ಅ ಪರ್ಮನೆಂಟ್ ರೆಸಿಡೆಂಟ್ ಇನ್ ಮೆಮೊರಿ. ಬಹಳಷ್ಟು ಆಪರೇಟಿಂಗ್ ಸಿಸ್ಟಮ್ಸಲ್ಲಿ ಲೋಡರು ಪರ್ಮನೆಂಟ್ ಆಗಿ ಮೆಮೊರಿಯಲ್ಲಿ ಇರುತ್ತೆ. ಲೋಡರ್ ಏನು ಮಾಡುತ್ತೆ, ಮೆಷಿನ್ ಕೋಡ್ ಅಥವಾ ಎಕ್ಸಿಕ್ಯೂಟೇಬಲ್ ಫೈಲ್ಸ್ ಏನಿರ್ತಲ್ಲ ಅದನ್ನು ಲೋಡ್ ಮಾಡಿ ಮೇನ್ ಮೆಮೊರಿಯಲ್ಲಿ ಇರಿಸುತ್ತೆ. ಇಟ್ ವಿಲ್ ಬ್ರಿಂಗ್ the machine codes, that is the executable files, into an main memory so that these can be executed. Do like the video, subscribe to the channel. ಈ ವಿಡಿಯೋನ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. Gain the knowledge and rule the world.